ಗೊತ್ತಿರುತ್ತೆ. ಅದಕ್ಕೆಲ್ಲ ಆ ಮಹಾತ್ಮ ಬಂದು ನಿಮಗೆ ಇವಳು ಅದನ್ನ ಮೈಂಡಿಗೆ ತಗೊಂಡು ಡಿಪ್ರೆಷನ್ಗೆ ಹೋಗಿ ಇವಳು ಅಳೋದು ನೋಡೋಕ್ಕಾಗ್ದಿರ ನಾನು ಅವಳ ಜೊತೆ ಹೋಗಿ ಅಲ್ಲೆಲ್ಲ ಹೋಗಿ ಸೊ ಆ ಥರ ಎಲ್ಲ ಬರುತ್ತೆ ಅದು ಬಂದಾಗ. ಅದು ಬಿಟ್ರೆ ದಪ್ಪ ಆಗ್ತದೆ, ನಮಗೆ ಕೆಲಸಗಳಾಗಲ್ಲ, ಹಿಂಗೆ ಕೊಡ್ತೀವಿ ಅಂತ ಹಿಂಗೆ ಬಂದಿರೋರು ತೋರಿಸಿ ಓಡೋಗ್ತಾರೆ. ಅಂದರೆ ಕೈಗೆ ಬಂದಿದ್ದು ಬಾಯಿಗೂ ಸಾಲದಲ್ಲೇ ಇರ್ತಾನೆ. ನೀವು ನೋಡಿ ಬೇಕಾದರೆ ಕ್ರೆಡಿಟ್ ಕಾರ್ಡ್ ಇಲ್ಲ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನಗೆ ನೈಟು ನಿದ್ದೆ ಇರಲಿಲ್ಲ, ಕಣ್ಣೆಲ್ಲ ಹಿಂಗೆ ಕೂತ್ಕೊಂಡಿದೆ ನೋಡಿ. ಸೊ ಇವತ್ತು ನಾನು ಏನು ಹೇಳಕ್ಕೆ ಬಂದಿದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ, ತಮ್ಮೇನಲ್ಲಿ ನೋಡಿರ್ತೀರ. ಒಂದು ಈಗ ಎಷ್ಟೊಂದು ಜನಕ್ಕೆ ಈ ಶಾಸ್ತ್ರದ ಬಗ್ಗೆ ದೇವ್ರ ಬಗ್ಗೆ ನಂಬಿಕೆ ಇರಲ್ಲ, ಬಟ್ ನಂಬಿಕೆ ಇರೋರು ಇದನ್ನು ನೀವು ನೋಡ್ಬೋದು. ಸೊ ಏನು ಅಂತ ಅಂದರೆ, ಇದು ನನಗೆ ಅನುಭವ ಆಗಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೂ ಒಂದೊಂದ್ಸಲ ಅನಿಸೋದು ಇದೆಲ್ಲ ಆಗುತ್ತಾ ಹೋಗುತ್ತಾ ಅಂತ, ಬಟ್ ಅದು ನಮ್ಮ ಜೀವನದಲ್ಲಿ ನಡೆದಾಗಲೇ ಗೊತ್ತಾಗೋದು ಇದೆಲ್ಲ ನಮಗೆ ಆಗ್ತಿದೆ ಹೋಗ್ತಿದೆ, ಹೀಗೆಲ್ಲ ಅಪ್ ಆ್ಯಂಡ್ ಡೌನ್ಸ್ ಬರ್ತಿರೋದು ಈ ಕಾರಣಕ್ಕೆ ಅನ್ನೋದು ನಾವು ಅದು ಆದಾಗ ನಾವು ಯೋಚನೆ ಮಾಡ್ತಾ ಹೋದರೆ ಅದು ಗೊತ್ತಾಗುತ್ತೆ. ಸೊ ಅದು ನನ್ನ ಅನುಭವಕ್ಕೆ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ರಾಶಿನಲ್ಲಿ ಈಗ ಶನಿ ಮಹಾತ್ಮ ಹೇಗೆ 7.5 ವರ್ಷ ಒಂದೊಂದು ರಾಶಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು, ಈಗ ಒಂದು ರಾಶಿಗೆ 2.5 ವರ್ಷ ಇರ್ತಾರೆ, ಆ ಕಡೆ ಈ ಕಡೆ ರಾಶಿಗೆ 2.5 ವರ್ಷ ಇರೋದ್ರಿಂದ ಅದು ಆ ಎಫೆಕ್ಟು ರಾಶಿಗೆ ಅಕ್ಕಪಕ್ಕ ಇರೋ ರಾಶಿಗಳಿಗೆ ಅದು ಎಫೆಕ್ಟು, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಬರುತ್ತೆ ಅಂತ. ಬಟ್ ಶನಿ ಮಹಾತ್ಮ ಬಂದರೆ ನಾವು ಹೆದರ್ಕೊಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಾವು ತಪ್ಪು ಮಾಡಿದರೆ ಮಾತ್ರ ಹೆದರ್ಕೋಬೇಕು. ನಾವು ಯಾರಿಗಾರು ಅನ್ಯಾಯ ಮಾಡಿದರೆ, ಯಾರಿಗಾರು ಮೋಸ ಮಾಡಿದರೆ ನಾವು ಹೆದರ್ಕೋಬೇಕು. ನಾವು ನಮ್ಮ ಮನಸಾಕ್ಷಿ ಕರೆಕ್ಟಾಗಿತ್ತು, ನಾವು ಅವ್ರಿಗೆ ಯಾವುದೇ ಥರದ ಮೋಸ ಮಾಡಿಲ್ಲ, ನಾನು ಸರಿ ದಾರಿಲಿ ನಡೀತಾ ಇದ್ದೀನಿ ಅಂದರೆ, ನಾವು ಯಾವ ದಾರಿಲಿ ನಡೀತಾ ಇದ್ದೀವಿ ಅಂದರೆ ನಾವು ಯಾವುದೇ ಕಾರಣಕ್ಕೂ ಎದುರು ಅವಶ್ಯಕತೆನೇ ಇಲ್ಲ. ಅಯ್ಯೋ ನನ್ನ ರಾಶಿಗೆ ಶನಿಮಹಾತ್ಮ ಬರ್ತಿದೆ, 7.5 ವರ್ಷ 7.5 ಬರುತ್ತೆ. ಹೀಗೆ ತುಂಬ ಜನ ನೋಡಿದ್ದೀನಿ ಜ್ಯೋತಿಷ್ಯದವರು, ಅವ್ರದ್ದು ಕುಲ ಗೋತ್ರ ಏನೂ ಗೊತ್ತಿರಲ್ಲ, ಸುಮ್ಮನೆ ಈ ರಾಶಿಯವ್ರಿಗೆ ಹಿಂಗೆ ಆ ರಾಶಿಯವ್ರಿಗೆ ಹಿಂಗೆ ಆಗ್ಬಿಡುತ್ತೆ ನಿಮಗೆ, ಅದನ್ನ ನೋಡೇ ಇವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಡ್ಬೇಕು, ಆ ರೀತಿ ಕೆಲವರೆಲ್ಲ ಮಾಡಾಕ್ತಾರೆ. ಅದು ಅವ್ರು ಹೇಳೋದು ಅವರು ವ್ಯೂಸ್ಗೆ ಅವ್ರು ಇದಕ್ಕೆ ಹೇಳ್ಕೊತಾರೆ. ಬಟ್ ಏನು ನಿಜ ಅಂದರೆ, ನಿಮ್ಮ ಜಾತಕದ ಪ್ರಕಾರ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಮಾಮೂಲಿ ಜ್ಯೋತಿಷ್ಯ ಹೇಳ್ತಾರಲ್ಲ, ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನೀವು ಹುಟ್ಟಿರೋ ದಿನಾಂಕ ಇದನ್ನೆಲ್ಲ ಕೇಳ್ತಾರಲ್ಲ, ಅದರಲ್ಲಿ ಯಾವ್ಯಾವ ಮನೇಲಿ ಯಾವ್ಯಾವ ಗ್ರಹಗಳಿರುತ್ತೆ ಅಂತ ನೋಡ್ಕೋತಾರೆ ಅವರು. ನೋಡಿಕೊಂಡು ಅದರಿಂದ ನಿಮಗೆ ಶನಿ ಮಹಾತ್ಮಂದು ಎಫೆಕ್ಟು ಎಷ್ಟಿದೆ ಏನು ಅಂತ ಗೊತ್ತಾಗುತ್ತೆ. ಇನ್ನೊಂದು ಆ ಜಾತಕದ್ದು ಬಿಟ್ಬಿಡಿ ಒಂದು ಸೈಡು, ಇನ್ನೊಂದು ಸೈಡ್ ನೀವು ನಿಮ್ಮ ಮನಸಾಕ್ಷಿಗೆ ಗೊತ್ತಿರುತ್ತೆ, ಇಂಥವ್ರಿಗೆ ನಾನು ಅನ್ಯಾಯ ಮಾಡಿದ್ದೀನಿ, ಮೋಸ ಮಾಡಿದ್ದೀನಿ, ಕಳ್ತನ ಮಾಡಿದ್ದೀನಿ, ಒಂದು ಯಾರಿಗೋ ಏನೋ ಒಂದು ಮಾಡಿ ಮುಚ್ಚಾಕಿದ್ದೀನಿ, ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಅದಕ್ಕೆಲ್ಲ ಆ ಮಹಾತ್ಮ ಬಂದು ನಿಮಗೆ ಬುದ್ಧಿ ಕಲಿಸ್ತಾನೆ. ಈ ಥರ ನೀನು ಮಾಡಿದ್ದಕ್ಕೆ ಇದು ನಿನ್ನ ತಕ್ಕ ಶಾಸ್ತಿ. ಅಂದರೆ ಅದೇ ರೀತಿ ಕೊಡಬೇಕು ಅಂತಿಲ್ಲ, ಯಾವುದಾದ್ರು ಒಂದು ರೀತಿಲಿ ಕಷ್ಟ ಅದು ಒಟ್ಟಿನಲ್ಲಿ ನಿಂಗೆ ಅದು ರಿಯಲೈಸ್ ಆಗಬೇಕು, ಹೌದು ನಾನು ಮಾಡಿದ್ದು ಪಾಪ ಅನ್ನೋದು ಒಂದು ನಿನ್ನ ಮೈಂಡಿಗೆ ಬರಬೇಕು. ಅಲ್ಲಿವರೆಗೂ ದೇವರು ನಿನಗೆ ಹಿಂಡಿ ಹಿಪ್ಪೆಕಾಯಿ ಮಾಡಾಕ್ಬಿಡ್ತಾನೆ. ಅದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ದೇವ್ರು ಬಂದು ನಮಗೆ ಕಷ್ಟ ಕೊಡ್ತಾನೆ ಅಂತಲೇ ನೀವು ಇದನ್ನು ಎದುರ್ಕೊಂಡು ಇರೋದಲ್ಲ. ನಿಮ್ಮ ಮನಸಾಕ್ಷಿ ಅನ್ನೋದಿದ್ರೆ ನಿಮಗೆ ಎಲ್ಲೇ ಒಂದು ಏನಾದರೂ ಒಂದು ಅನ್ಯಾಯ ನಡೀತಿದ್ರೆ ನಿಮ್ಮ ಕೈಲಾದರೆ ಅಲ್ಲಿ ಮಾತಾಡೋಕ್ಕೆ ಸಾಧ್ಯ ಆದರೆ ಮಾತಾಡಿ, ಅನ್ಯಾಯ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಾದರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಸುಮ್ಮನಿದ್ಬಿಡಿ. ಇನ್ನು ಕೆಲವರು ಈ ಹೆಣ್ಮಕ್ಳೇ ಜಾಸ್ತಿ ನಾನು ನೋಡಿದ್ದೀನಿ, ಇನ್ನೊಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡೋದು, ಅಂಥವ್ರು ಮಾತ್ರ ಆ ದೇವ್ರು ಸುಮ್ಮನೆ ಬಿಡಲ್ಲ. ಇದಂತೂ ಬರೆದಿಟ್ಕೊಂಬಿಡಿ. ನನಗೆ ನಮ್ಮನೆ ಹೆಣ್ಮಕ್ಳಾಗಲಿ ಬೇರೆಯವ್ರ ಮನೆ ಹೆಣ್ಮಕ್ಳಾಗಿ ನಂಗೆ ಬೇರೆ ಅಲ್ಲ, ನನಗೆ ಎಲ್ಲ ಹೆಣ್ಮಕ್ಳು ಬಗ್ಗೆನೂ ಒಂದು ಗೌರವ ಇದೆ. ನಾನು ಒಂದು ಹೆಣ್ಣಾಗಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಸಿಚುವೇಶನಲ್ಲಿ ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದು ನನಗೊಂದು ನಾಲೆಡ್ಜ್ ಇರೋದ್ರಿಂದ ನನಗೊಂದು ಮನದಟ್ಟಿದೆ. ಸೊ ಹಂಗಾಗಿ ಯಾರಿಗಾರು ಏನಾರು ಅಂದರೆ ನನಗೆ ಸಹಿಸೋಕ್ಕಾಗಲ್ಲ, ನಾನು ಅಲ್ಲೇ ಕ್ವಶನ್ ಮಾಡ್ತೀನಿ. ಇದಕ್ಕೊಂದು ಉದಾಹರಣೆ, ನಮ್ಮ ಸಿಸ್ಟರ್ಗೇನೆ ಒಂದು ಅಪವಾದ ಬಂದಾಗ ನಾನೋಗಿ ನಿಂತು ಮಾತಾಡಿದ್ದೀನಿ. ಅದು ಹೇಳಿದ್ದು ಅದನ್ನು ಇವಳು ಕಿವಿ ಚುಚ್ಚಿ ಕಳಿಸಿದ್ದು ಒಂದು ಎಣ್ಣೆ, ಆ ಕೆಲಸ ಮಾಡಿರೋದು ಒಂದು ಎಣ್ಣೆನೇ ಆಯಿತಾ. ಬೇರೆ ಯಾರೋ ಬಂದು ಮಾತಾಡಿರೋರು ಯಾರು ನಮ್ಮ ಅಕ್ಕಂಗೆ ಬಂದು ಹೇಳಿಲ್ಲ, ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಒಂದು ಎಣ್ಣೆ ಬಂದು ಇವಳಿಗೆ ಹೇಳಿ, ಇವಳು ಅದನ್ನು ಮೈಂಡಿಗೆ ತೊಗೊಂಡು ಡಿಪ್ರೆಷನ್ಗೆ ಹೋಗಿ ಇವಳು ಅಳೋದು ನೋಡೋಕ್ಕಾಗ್ದಿರ ನಾನು ಅವಳ ಜೊತೆ ಹೋಗಿ ಅಲ್ಲೆಲ್ಲ ಹೋಗಿ ಕೇಳಿ ಇದೆಲ್ಲ ಆಯಿತು. ಸೊ ಇದು ಮೂಲ ಎಲ್ಲಿಂದ ಬಂತು, ಇದನ್ನು ಯಾರು ದೊಡ್ಡದು ಮಾಡಿದ್ರು ಅವರಿಗೆ ಆ ದೇವರು ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಇದು ಬರೆದಿಟ್ಕೊಂಬಿಡಿ.
ಯಾವ್ದಾರೋ ಒಂದು ಮೂಲಕ ಅದು ಶಿಕ್ಷೆ ಆಗೇ ಆಗುತ್ತೆ. ಇದು ಶನಿ ಮಹಾತ್ಮ ಮಾಡೋದು. ಅದು ನಮ್ಮ ರಾಶಿಗೆ, ಈಗ ಮೀನ ರಾಶಿಗೆ ಬಂದಿದೆ ಅಂದಿದ ತಕ್ಷಣ 2.5 ವರ್ಷ ನನ್ನ ರಾಶಿಲಿದೆ, ನಾನು ಕೆಟ್ಟದ್ದು ಮಾಡಿದ್ದೀನಲ್ಲ, ನನಗೇನೆ ಕೆಟ್ಟದ್ದು ಮಾಡ್ತಾನೆ, ಏನಾದರೂ ನಂಗೆ ಬುದ್ಧಿ ಕಲಿಸ್ತಾನೆ ಅನ್ಕೊಳೋದು ಸುಳ್ಳು. ಅದು ಮಾಡೋದಂತೂ ನಿಜ, ಬಟ್ ಅದು ನೇರ ದೃಷ್ಟಿ, ವಕ್ರದೃಷ್ಟಿ, ಆ ಥರದ್ದೆಲ್ಲ ಇರುತ್ತೆ, ಅಷ್ಟಮ ಪಂಚಮ ಅಂತ. ಆ ದಿಕ್ಕಿನಿಂದಲೂ ಶನಿ ನೋಡ್ತಾ ಇರ್ತಾನೆ, ಎಲ್ಲ ರಾಶಿಗಳನ್ನ ಅಬ್ಸರ್ವ್ ಮಾಡ್ತಿರ್ತಾನೆ. ಸೊ ನೀವು ಯಾವಾಗಲೂ ಅಷ್ಟೇ ಪ್ರಾಮಾಣಿಕವಾಗಿದ್ರೆ ನೀವು ಎದುರ ಅವಶ್ಯಕತೆನೇ ಇಲ್ಲ. ಹುಟ್ಟದಾಗಿಂದ ಸಾಯೋವರೆಗೂ ನೀವು ಕರೆಕ್ಟಾಗಿರಿ, ಒಬ್ರಿಗೆ ಗೌರವ ಕೊಡಿ. ನಿಮ್ಮನೆ ಹೆಣ್ಮಕ್ಳು ಮಾತ್ರ ಗೌರವವಾಗಿರಬೇಕು, ಅವ್ರು ಮಾತ್ರ ಹೆಣ್ಣು ಅನ್ನೋದನ್ನ ಬಿಟ್ಬಿಟ್ಟು ಪ್ರಪಂಚದಲ್ಲಿ ಇರೋರೆಲ್ಲ ಹೆಣ್ಮಕ್ಳಿಗೂ ಒಂದು ಮನಸ್ಸಿರುತ್ತೆ, ಅವ್ರದ್ದೇ ಆದ ಒಂದು ಇದಿರುತ್ತೆ ಅನ್ನೋದು ನೀವು ಮನಸ್ಸಲ್ಲಿ ಇಟ್ಕೊಂಡು ಗೌರವ ಕೊಡೋದು ಕಲ್ತ್ಕೊಳ್ಳಿ. ಆವಾಗ ದೇವ್ರು ನಿಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಹೆಣ್ಣಿಗೆ ಎಲ್ಲಿವರೆಗೂ ನೀವು ಗೌರವ ಕೊಡ್ತೀರೋ, ಅದು ಎಣ್ಣೆ ಆಗಲಿ ಗಂಡೆ ಆಗಲಿ, ಎಲ್ಲರೂ ಅನ್ಕೋತಾರೆ ಗಂಡ ಹೆಂಡ್ತಿಲಿ ಗಂಡ ಹೆಂಡ್ತಿಗೆ ಗೌರವ ಕೊಟ್ಟ ತಕ್ಷಣ ಗಂಡ ಇಲ್ಲಿಗೆ ಬೆಳೆದ್ಬಿಡ್ತಾನೆ ಅಂತ. ಅದಲ್ಲ ನಿಜ. ಅದು ಇಡೀ ಪ್ರಪಂಚದಲ್ಲಿ, ಈಗ ನಾನೇ ಆಗಲಿ ನನ್ನ ಮಗಳಿಗೆ ಗೌರವ ಕೊಡಬೇಕು, ಅವಳು ಒಂದು ಹೆಣ್ಣು, ನನ್ನ ಹಸ್ಬೆಂಡು ಮಗಳಿಗೆ ಗೌರವ ಕೊಡಬೇಕು. ಅದು ಆ ರೀತಿ ಒಂದು ಪ್ರಪಂಚದಲ್ಲಿ ಎಲ್ಲರೂ ಹೆಂಗಿದ್ದೀವಿ, ನಮ್ಮ ಅತ್ತೆ ಮಾವ ನನಗೆ ಗೌರವ ಕೊಡೋದಾಗಲಿ, ನಾನು ನಮ್ಮ ಅತ್ತೆಗೆ ಗೌರವ ಕೊಡೋದಾಗಿರಲಿ, ಅಥವಾ ನನ್ನ ನಾದ್ನಿಗೆ ಕೊಡೋದಾಗಿರಲಿ, ಆ ಥರ ಎಲ್ಲ ನಡೆಯುತ್ತೆ. ಈ ಒಂದು ಹೆಣ್ಣು ಅಂದರೆ ಗಂಡ ಹೆಂಡ್ತಿನೇ ಬಂದ್ಬಿಡಲ್ಲ, ಇನ್ನೊಂದು ಹೆಣ್ಣಿನ ಮೇಲೆ ಅಪವಾದ ಹೊರಿಸೋದಾಗಿರಲಿ, ಅದೆಲ್ಲ ತುಂಬ ಕಷ್ಟ ಅನುಭವಿಸ್ತೀರಾ. ಈಗಂತೂ ಈಗಿನ ಜನ್ರೇಷನ್ನಲ್ಲಿ ನಾನು ನೋಡಿರೋ ಮಟ್ಟಿಗೆ ಸ್ವಂತ ರಕ್ತ ಸಂಬಂಧಿಗಳ ಅಕ್ಕ ತಂಗಿರೇ ಒಬ್ರಿಗೊಬ್ರಿಗೆ ಆಗಲ್ಲ. ಅಕ್ಕ ತಂಗಿರ ಮೇಲೇ ಅಕ್ಕ ತಂಗಿ ಮೇಲೆ ಹೇಳೋದು, ತಂಗಿ ಅಕ್ಕನ ಮೇಲೆ ಹೇಳೋದು, ಈ ಥರದ್ದು ನಡೀತದೆ ತುಂಬ. ಅದು ನಿಜ ನನಗೆ ತುಂಬ ಬೇಜಾರಾಗುತ್ತೆ ಅದು ನೆನೆಸ್ಕೊಂಡ್ರೆ. ಏನಕ್ಕೆ ಹಿಂಗೆ ಹುಟ್ಟಿದಾಗಿಂದ ನಾವು ಹೆಂಗೆ ಬೆಳೆದಿರ್ತೀವಿ ಏನು ಅನ್ನೋದನ್ನ ಅವ್ರು ನೋಡಿರ್ತಾರೆ. ನೋಡಿನೂ ಅವರು ಆ ಥರ ತಂಗಿ ಬಗ್ಗೆನೇ ಇನ್ನೊಬ್ರ ಹತ್ರ ಹೋಗಿ ಅಪಪ್ರಚಾರ ಮಾಡೋದು. ಅವ್ರು ಹೇಳ್ತಾರ, ಬೇರೆಯವ್ರು ಮೂರನೇವ್ರು ಹೇಳ್ತಾರ, ಅಲ್ಲೇ ನನ್ನ ಮಗನ ಹೇಳಿದಾಗ ನೀನಲ್ಲಿ ಪ್ರಶ್ನೆನ ರೈಸ್ ಮಾಡಬೇಕು. ಲೇ, ನಾನು ನೋಡಿದ್ದೀನಿ ಅವಳು ಹುಟ್ಟಾಗಿಂದ ಅವಳೇನು ಅಂತ ನನಗೆ ಗೊತ್ತು, ನೀನು ಯಾವಳ ಹೇಳಕ್ಕೆ ಅಂತ ಪ್ರಶ್ನೆ ರೈಸ್ ಮಾಡಿದ್ರೆ ಆ ಭಗವಂತ ನೋಡ್ತಿರ್ತಾನೆ. ಇಲ್ಲ, ಇವಳಿಗೆ ಅವಳ ಮೇಲೆ ಗೌರವ ಇದೆ, ಇವಳು ಪ್ರಶ್ನೆ ಮಾಡ್ತಿದ್ದಾಳೆ ಅಂತ. ಅದೇ ನೀನು ಅವ್ರ ಜೊತೆ ನೀನು ಹೌದಾ, ಅದಕ್ಕೆ ನಾನು ಈಗ ಜಾಸ್ತಿ ಮಾತಾಡಲ್ಲ ನನ್ನ ತಂಗಿ ಹತ್ರ. ಅಂದರೆ ಹುಟ್ಟಿದ ರಕ್ತ ಸಂಬಂಧ ಹಂಚ್ಕೊಂಡು ಹುಟ್ಟಿದವ್ರಿಗೇನೆ ದ್ವೇಷ ಕಾರೋ ಅಂಥದ್ದು ಏನಕ್ಕೆ ಮನಸ್ಥಿತಿ ಬರುತ್ತೆ ಅಂತಲೇ ಅರ್ಥ ಆಗಲ್ಲ. ಈ ಚೇಂಜ್ ಆಗ್ತಾ ಇರೋದು ನೋಡಿದ್ರೆ ಈ ಕಲಿಯುಗದಲ್ಲಿ, ಅದಕ್ಕೆ ನಡಿಬಾರ್ದೆಲ್ಲ ನಡೀತದೆ. ಈ ಥರ ಸಂಬಂಧಗಳೇ ಹಾಳಾಗ್ತಿರೋದಕ್ಕೆ ಇದೆಲ್ಲ ನಡೆಯುತ್ತೆ ಅಂತ ಅನಿಸುತ್ತೆ. ಸೊ ಗೊತ್ತಿಲ್ಲ. ಇನ್ನೊಂದು ವಿಷಯ ಮೇಯ್ನಾಗಿ ಹೇಳ್ಬಿಡ್ತೀನಿ. ಕುಡುಕ ಇದು ಏನು ಬೇಕಾದ್ರೂ ಮಾಡಲಿ, ಕುಡುಕ ಗಂಡ ಇರಬಾರ್ದು, ನಾನು ಬದುಕ್ಬಿಡ್ತೀನಿ, ಅಥವಾ ಕುಡಿದ್ರೂ ಪರವಾಗಿಲ್ಲ ದುಡಿಬೇಕು, ನಾನು ಬದುಕ್ಬಿಡ್ತೀನಿ, ಅಥವಾ ಇನ್ನೊಂದು ಏನು ಅವ್ರ ಜೀವನದಲ್ಲಿ ಏನು ನಡೀತಿರುತ್ತೆ ಇದು ಮಾತ್ರ ಇರ್ದಿರೋ ಇನ್ಯಾವುದೋ ಇದ್ರೂ ನಾನು ಇದ್ಬಿಡ್ತೀನಿ ಅಂತ ಹೇಳೋದೆಲ್ಲ ಸುಳ್ಳು. ಅದು ಯಾವುದನ್ನು ನಾವು ಹೇಳಕ್ಕೆ ಚಂದ, ಅದನ್ನ ನಾವು ಪ್ರೆಸೆಂಟ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ಹೆಣ್ಣಿಗೆ ಏನು ಬೇಕು, ಗಂಡನಿಂದ ಮರ್ಯಾದೆ, ದುಡಿಮೆ, ಎಲ್ಲ ಪ್ರೀತಿ, ಸಮವಾಗಿ ನಮ್ಮನ್ನ ಒಂದು ನೋಡೋದು, ಎಲ್ಲರ ದೃಷ್ಟಿನಲ್ಲೂ ನಮಗೆ ಒಂದು ಗೌರವ ಕೊಡೋದು, ಇದೆಲ್ಲನೂ ಒಂದು ಹೆಣ್ಣಿಗೆ ತುಂಬಾ ಮುಖ್ಯ ಆಗುತ್ತೆ. ಅದು ಇಲ್ಲ ಅಂದಾಗ ಹೆಣ್ಣು ಯಾವುದೇ ಕಾರಣಕ್ಕೂ ಆ ಗಂಡಿನ ಜೊತೆ ಬದುಕಕ್ಕೆ ಇಷ್ಟಪಡಲ್ಲ, ದೂರ ಹೋಗಿ ಸಪ್ರೇಟಾಗಿ ಒಂದು ಜೀವನ ನಡೆಸೋಕೆ ಇಷ್ಟಪಡ್ತಾಳೆ. ಹಂಗೆ ಅಂದಿದ ತಕ್ಷಣ ಇವಳು ಯಾರನ್ನೋ ನೋಡ್ಕೊಂಬಿಟ್ಟಿದ್ದಾಳೆ ಅದಕ್ಕೆ ಹೋಗಿದ್ದಾಳೆ, ಇವಳು ಯಾರನ್ನೋ ನೋಡ್ಕೊಂಬಿಟ್ಟಿದ್ದಾಳೆ, ಈ ಥರ ಮಾತಾಡೋದು ತಪ್ಪು. ಅದನ್ನು ಕೂಡ ಆ ದೇವರು ನೋಡ್ತಿರ್ತಾನೆ, ಅದನ್ನು ಮಾಡೋದು ತಪ್ಪು. ನೀವು ಹೋಗಿ ನೋಡಿರಲ್ಲ ಗಂಡ ಹೆಂಡತಿ ನಡುವೆ ಏನು ನಡೀತಾ ಇರುತ್ತೆ, ಅವರಿಬ್ಬರು 4 ಗೋಡೆ ಮಧ್ಯೆ ಅವರಿಬ್ಬರು ನಡುವೆ ಏನು ನಡೀತಾ ಇರುತ್ತೆ ಅವರಿಬ್ಬರಿಗೆ ಗೊತ್ತಿರುತ್ತೆ, ಅದು ಬಿಟ್ಟರೆ ಆ ದೇವ್ರಿಗೆ ಗೊತ್ತಿರುತ್ತೆ. ಸೊ ನಾವು ನೋಡ್ದಿರ ಸುಮ್ಮನೆ ಹೌದಂತೆ ಕಂತೆ ಮಾತಾಡ್ಬಿಟ್ಟು ನಿಮ್ಮ ಮೇಲೆ ನೀವೇ ಯಾಕೆ ಕೊಚ್ಚೆ ಇರಿಸ್ಕೊತೀರಾ? ಅದ್ರ ಬದಲು ಬಿಟ್ಟಾಕ್ಬಿಡಿ. ನಿಮ್ಮ ಕೈಲಾದರೂ ಒಳ್ಳೇದು ಮಾಡಿ, ಅಥವಾ ಅವರಿಬ್ರು ಒಂದು ಮಾಡೋದು ನೋಡಿ ಕೇಳ್ಕೊಂಡು. ಅದು ಬಿಟ್ಬಿಟ್ಟು ಅವ್ರೇನೋ ಕಿತ್ತು ದೂರ ಹೋಗ್ಬಿಡ್ಬೇಕು, ಹಂಗೆ ಇನ್ನೊಂದು 10 ಜನದ ಹತ್ರ ಹೇಳ್ಕೊಂಬರಕ್ಕೆ ಮಾತ್ರ ಹೋಗಬೇಡಿ. ಅದು ನಿಮಗೂ ರಿವರ್ಸ್ ಆಗಿ ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ. ಸೊ ಅದನ್ನು ಅಷ್ಟೇ ಆ ಮಹಾತ್ಮ ಮಾಡೋದು. ಅಷ್ಟೇ ಮಹಾತ್ಮ ಬಂದರೆ ಇಷ್ಟೇ, ಇನ್ನೇನು ನಿಮಗೆ ದುಡ್ಡು ಬರದೇ ಇರೋ ಥರ ಮಾಡೋದು, ಅಯ್ಯೋ 7.5 ಬಂದ್ಬಿಡ್ತು ಹೆಂಗಪ್ಪ ಜೀವನ ಅಂತೆಲ್ಲ ನೀವು ಮೈಂಡ್ ಸೆಟ್ಟಿಂದ ತೆಗ್ದಾಕ್ಬಿಡಿ. ನಿಮ್ಮ ಮೈಂಡ್ಗೆ ಆ ರೀತಿ ಒಂದು ಭಯ ಬರಬೇಕು ಅಂದರೆ ಯಾವ ಗ್ರಹ ಬರಬೇಕು ಗೊತ್ತಾ? ರಾಹು ಕೇತು. ಇವೆರಡು ಗ್ರಹ ಬಂದರೆ ನೀವು ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಅದು ನನ್ನ ಜೀವನದಲ್ಲಿ ಅನುಭವ ಆಗಿದೆ. ನನ್ನ ಒಂದು ರಾಶಿಗೆ ರಾಹು ಕೇತು ಅಂದರೆ ರಾಹು ಕೇತು ಒಂದೇ ಸಲ ಹಿಮ್ಮುಖ ಚಲನೆ ಮಾಡೋದು. ಸೊ ಆ ದೃಷ್ಟಿ ಒಂದೊಂದು ರಾಶಿ ಮೇಲೆ ಬೀಳ್ತಾ ಹೋಗುತ್ತೆ. 18 ವರ್ಷಕ್ಕೊಂದು ಸಲ ರಾಶಿಗೆ ಬರೋದು. ಇದೂ ಕೂಡ
ಸೊ ಬಂದಾಗ ಏನಾಗುತ್ತೆ, ರಾಹು ರಾಶಿಗೆ ಬಂದಾಗ ಅಥವಾ ಕೇತು ದೃಷ್ಟಿ ನಮ್ಮ ರಾಶಿ ಮೇಲೆ ಬಿದ್ದಾಗ, ರಾಹು ಈಗ ನನ್ನ ರಾಶಿಲಿದೆ ಅಂದಾಗ 6ನೇ ಮನೆಯಲ್ಲೋ ಏನೋ ಇನ್ನೊಂದು ರಾಶಿ ಅಂದರೆ ಸಿಂಹ ಅಥವಾ ಕನ್ಯಾದಲ್ಲಿ ಕೇತು ಇರುತ್ತೆ. 6 ರಾಶಿಲಿ ಡಿಪೆಂಡ್ ಆಗಿರುತ್ತೆ ಅದು. ಅದ್ರ ದೃಷ್ಟಿ ನೇರವಾಗಿ ರಾಹು ಇರೋ ಮನೆಗೆ ಬೀಳ್ತಿರುತ್ತೆ. ಇರೋ ಮನೆಗೆ ಬೀಳ್ತಿರೋದ್ರಿಂದ ಅವಾಗ ಏನೇನೆಲ್ಲ ನಾವು ಸಫರ್ ಮಾಡಬೇಕು ಅಂದರೆ, ನಾನು ಮರ್ತೋಗ್ಬಿಡ್ತೀನಿ ಅಂತ ಬರೆದು ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಆರೋಗ್ಯ ತುಂಬ ಹಾಳಾಗುತ್ತೆ. ಆರೋಗ್ಯ ಯಾವ ರೀತಿ ಹಾಳಾಗುತ್ತೆ ಅಂದರೆ, ಏನೋ ದೊಡ್ಡ ರೋಗ ಬಂದ್ಬಿಟ್ಟು ಹಾಸ್ಪಿಟಲೈಸ್ ಆಗ್ತೀವಿ ಅಂತಲ್ಲ, ಸುಮ್ಮನೆ ಅಲರ್ಜಿಗಳಾಗೋದು, ಕೆಲವ್ರಿಗೆ ಈ ಹಾವು ಪೊರೆ ಬರುತ್ತಲ್ಲ ಆ ಥರ ಸ್ಕಿನ್ ಅಲರ್ಜಿಗಳು ತುಂಬ ಆಗುತ್ತೆ. ಅದು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಅವ್ರಿಗೆ ಹುಷಾರಾಗಲ್ಲ. ಅದು ರಾವು ಬಿಡುಗಡೆ ಆದಾಗಲೇ ಅದು ಹೆಂಗೆ ಹೋಗುತ್ತೋ ಅವ್ರಿಗೂ ಗೊತ್ತಾಗಲ್ಲ, ಸೊ ಹೋಗುತ್ತೆ ಆ ಥರ ಅಲರ್ಜಿ. ಅಥವಾ ಏನು ಎಲ್ಲ ಚೆನ್ನಾಗಿರುತ್ತೆ ಮೈಯಲ್ಲಿ, ಬಟ್ ಆದರೂ ಮೈ ಕಟ್ತಾ ಬರ್ತಾ ಇರುತ್ತೆ, ಅಥವಾ ಯೂರಿನ್ ಇನ್ಫೆಕ್ಷನ್ ಆಗೋದು, ಅಥವಾ ಗರ್ಭಕೋಶದಲ್ಲಿ ಏನಾದ್ರು ತೊಂದರೆ ಆಗೋದು, ಮತ್ತು ಈ ಜಾಯಿಂಟ್ ಪೇಯ್ನ್ಗಳು, ಈ ಮೂಳೆಗಳೇನಂತ ಹೇಳ್ತೀವಿ. ನನಗೆ ರಾಹು ದಶೆ ನಡಿಬೇಕಾದ್ರೆ ಟೆನ್ನಿಸ್ ಎಲ್ಬೋ, ಗಾಲ್ಫ್ ಎಲ್ಬೋ ಅಂತ ಬಂತು. ಎಷ್ಟು ತೋರಿಸಿದ್ರು ಹುಷಾರಾಗಿಲ್ಲ ಅದು ನನಗೆ. ಸೊ ಆ ಥರ ಎಲ್ಲ ಬರುತ್ತೆ ಅದು ಬಂದಾಗ. ಅದು ಬಿಟ್ಟರೆ ದಪ್ಪ ಆಗ್ತೀವಿ ನಾವು. ಯಾಕೆ ದಪ್ಪ ಆಗ್ತೀವಿ ಅಂದರೆ ರೀಸನ್ನು ಅದು ರಾಹು ನಮ್ಮ ಏನು ರಾಹು ದಶೆ ಬಂದ ತಕ್ಷಣ ಹಂಗೆ ದಪ್ಪ ಆಗ್ಬಿಡ್ತೀವ ಅಲ್ಲ, ಅದಕ್ಕೊಂದು ರೀಸನ್ ಇದೆ. ಏನಕ್ಕೆ ದಪ್ಪ ಆಗ್ತೀವಿ ಅಂದರೆ, ಆ ರಾಹು ದಶೆ ನಡಿಬೇಕಾದ್ರೆ ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಆಗಲ್ಲ, ಮನೇಲಿ ಪೂಜೆ ಮಾಡೋಕೆ ಇಷ್ಟ ಆಗಲ್ಲ. ಒಂಥರ ನಮ್ಮ ಮನಸ್ಸು ನಾವೇ ಹಿಂದುಕೊಂಡು, ಇಲ್ಲ ನಾನು ಇವತ್ತು ಮಾಡಲೇಬೇಕು ಅಂತ ತುಂಬ ಪ್ರೆಜರ್ ಹಾಕಿ ಮಾಡಬೇಕು. ನೀವು ರಾಹು ದಶೆ ನಡಿಬೇಕಾದ್ರೆ ನೋಡಿ, ಮನೆ ಬೇರೆ ಟೈಮಲ್ಲೆಲ್ಲ ಮನೇಲಿ ಒಂಥರ ಕಳೆಕಳೆಯಾಗಿರುತ್ತೆ. ಈ ರಾಹು ದಶೆ ನಡಿಬೇಕಾದ್ರೆ ನಾವೇ ಫುಲ್ ಡಲ್ಲಾಗಿರ್ತೀವಿ. ಒಂಥರ ಎಲ್ಲೋ ಮೂಲೆಯಲ್ಲಿ ಹೋಗಿ ಮಲ್ಗೋದು, ಕತ್ಲಲ್ಲಿ ಇರಬೇಕು ಅಂತ ಆಸೆ ಪಡೋದು, ಬೆಳಕು ಅಷ್ಟು ಇಷ್ಟಪಡಲ್ಲ ರಾಹು ದಶೆ ನಡಿಬೇಕಾದ್ರೆ. ಮಲ್ಗೆ ಇರೋದು, ಮನೇಲೇ, ಆಚೆ ಹೋದರೆ ಏನೂ ಕೆಲಸ ಆಗಲ್ಲ. ನಮಗೆ ರಾಹು ದಶೆ ನಡಿಬೇಕಾದ್ರೆ ಯಾರು ನಮ್ಮನ್ನು ನಂಬಲ್ಲ, ಮತ್ತು ನಮಗೆ ಕೆಲಸಗಳಾಗಲ್ಲ. ಹಿಂಗೆ ಕೊಡ್ತೀವಿ ಅಂತ ಹಿಂಗೆ ಬಂದಿರೋರು ತೋರಿಸಿ ಓಡೋಗ್ತಾರೆ. ಅಂದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಆ ಥರ ಬಂದು ಹೋಗೋದು ಜಾಸ್ತಿ ಆಗುತ್ತೆ. ಈ ಥರ ಎಲ್ಲ ನಡಿಬೇಕಾದ್ರೇ ನಾವು ಮನೇಲೇ ಇರ್ತೀವಲ್ಲ, ಏನು ಕೆಲಸಗಳು ಇರಲ್ಲ. ನಮಗೆ ಕೆಲಸ ಇಲ್ಲ ಅಂದಮೇಲೆ ಇನ್ನೇ ರೋಡ್ ಸುಮ್ಮನೆ ರೋಡ್ ಅಂತ ಸುತ್ತಕ್ಕಾಗಲ್ಲ, ಮನೇಲೇ ಇರ್ತಾರೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ರಾಹು ದ್ವೇಷ ಬಂದಾಗ ದಪ್ಪ ಜಾಸ್ತಿ ಯಾಕಾಗ್ತಾರೆ, ಮನೇಲೇ ಇರ್ತಾರೆ. ಮನೇಲಿದ್ದಾಗ ಏನಾದರೂ ತಿನ್ನಬೇಕು ಅನ್ನಿಸ್ತಿರುತ್ತೆ, ಹಸಿವು ಜಾಸ್ತಿ ಆಗುತ್ತೆ. ಅವಾಗ ಏನೇನು ಸಿಗುತ್ತೋ 3 ಟೈಮ್ ಊಟ ಮಾಡೋರು 4 ಟೈಮ್ 5 ಟೈಮ್ ಆಗೋಗುತ್ತೆ. ಬೇರೆ ಏನೇನಾದ್ರು ತರಿಸ್ಕೊಂಡು ತಿಂದು ಏನಾಗುತ್ತೆ, ಸ್ವಲ್ಪ ದಪ್ಪ ಆಗಿಬಿಡ್ತಾರೆ. ಆ ಒಂದು ರೀಸನಿಗೆ ದಪ್ಪ ಆಗೋದು ರಾಹು ಬಂದಾಗ. ಬಂದ ತಕ್ಷಣ ಏನು ಸುಮ್ಮನೆ ದಪ್ಪ ಆಗಲ್ಲ, ಇದೆಲ್ಲ ನಡೆಯೋದ್ರಿಂದ ದಪ್ಪ ಆಗ್ತಾರೆ. ಮತ್ತು ಅದೇ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗೋಕೆ ಇಷ್ಟ ಆಗಲ್ಲ. ಮೇಯ್ನು ಇನ್ನೊಂದೇನು ಅಂದರೆ ಜಗಳ, ಗಂಡ ಹೆಂಡತಿ ನಡುವೆ ಸುಮ್ಮನೆ ಜಗಳ ಯಾಕಾಗುತ್ತೆ ಅಂದರೆ, ರಾಹು ದೇಶ ನಡೆಯೋರಿಗೆ ವಿಪರೀತ ಕೋಪ ಬರುತ್ತೆ. ನಮ್ಮ ಹಸ್ಬೆಂಡ್ ಇದರಲ್ಲಿ ರಾಶಿನಲ್ಲಿ ರಾಹು ದೇಶ ನಡಿಬೇಕಾದ್ರೆ ರೀಸನ್ ಇಲ್ದಿರೋ ಕೋಪ ಮಾಡ್ಕೊಳೋರು. ಆವಾಗ ನನಗಂತೂ ಸಖತ್ ಬೇಜಾರಾಗೋದು. ಎಷ್ಟು ಜಗಳ ಆಡ್ತಿದ್ವಿ ನಾವು ಅಂದರೆ ನಾನು ಸೈಲೆಂಟಾಗಿದ್ರು, ಅವರು ತುಂಬ ಕೋಪ ಮಾಡ್ಕೊಳೋರು. ಈಗ ಕೋಪ ಕಮ್ಮಿ ಆಗಿದೆ. ಅದು ಅವ್ರ ರಾಶಿ ಬಿಟ್ಟು ನನ್ನ ರಾಶಿಗೆ ಬಂದಮೇಲೆ ಅವ್ರಿಗೆ ಕೋಪ ಕಮ್ಮಿ ಆಗಿದೆ. ಬಟ್ ನನಗೇನು ಅಂದರೆ, ನಾವು ಮೊದಲೇ ಮೀನರಾಶಿಯವರು ಸ್ವಲ್ಪ ತಾಳ್ಮೆ ಜಾಸ್ತಿ ಇರುತ್ತೆ ನಮಗೆ. ಸೊ ಹಂಗಾಗಿ ಆ ಕೋಪ ಬಂದ್ರೂ ನಾವು ಕಂಟ್ರೋಲ್ ಮಾಡ್ಕೊತೀವಿ. ಅದಕ್ಕೂ ಮೀರಿ ಬಂದರೆ ಬ್ಲಾಸ್ಟ್ ಆಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಈ ಕಡೆ ಇರೋರು ಬ್ಯಾಲೆನ್ಸ್ ಮಾಡ್ಕೋಬೇಕಷ್ಟೆ. ಗಂಡ ಬ್ಯಾಲೆನ್ಸ್ ಮಾಡ್ಕೊತಾ ಹೋದರೆ ಅಲ್ಲಿ ಸಂಸಾರ ಸರಿ ಹೋಗುತ್ತೆ. ಸಂಬಂಧಗಳು ಹಾಳಾಗುತ್ತೆ. ಮೇಯ್ನು ಸಂಬಂಧಗಳು ಯಾಕೆ ಹಾಳಾಗುತ್ತೆ ಅಂದರೆ, ನಾವು ಒಂದು ಸರಿಯಾದ ಒಂದು ದಾರಿ ಹೇಳಿದ್ರು, ಹಿಂಗಲ್ಲ ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನಾವು ಕರೆಕ್ಟ್ ರೀತಿಲೇ ಹೇಳಿರ್ತೀವಿ. ಬಟ್ ಕೇಳಿಸ್ಕೊಳೋರಿಗೆ ಅದು ಏನೋ ರಾಂಗಾಗಿ ಹೇಳ್ತಿದ್ದಾಳೆ ಅಂತ ಅವರಿಗೆ ತಲುಪುತ್ತೆ. ಅದು ಎಲ್ಲೋ ಒಂದು ಕಡೆ ಸಂಬಂಧನ ಹಾಳು ಮಾಡೋದು, ಸಂಬಂಧಗಳು ದೂರ ಆಗೋದು. ಆಮೇಲೆ ಇದೆಲ್ಲ ಸರಿ ಹೋದ್ಮೇಲೆ ಮತ್ತೆ ಹತ್ರ ಆಗ್ತಾರೆ. ಯಾವ್ದಾದ್ರು ಒಂದು ರೀಸನ್ನಲ್ಲಿ ಮತ್ತೆ ಮಾತಾಡ್ಸ್ಕೊಬರೋದು, ಎಲ್ಲ ಹತ್ರ ಆಗ್ತಾರೆ. ಬಟ್ ಆ ಟೈಮಲ್ಲಿ ದೂರ ಆಗೋದು. ಆವಾಗ ನಿಮಗೆ ಒಂಟಿತನ ಕಾಡುತ್ತೆ. ಯಾಕೆ ಹಿಂಗಾಗ್ತಿದೆ? ಒಂದು ಕಡೆ ಮನಿ ಪ್ರಾಬ್ಲಮ್, ಹಣದ ಸಮಸ್ಯೆ ತುಂಬ ಬರುತ್ತೆ. ಸಾಲದ ಸುಳಿಯಲ್ಲಿ ಸಿಗಿಸ್ತಾನೆ ರಾಹು. ತುಂಬ ಎಚ್ಚರಿಕೆಯಿಂದ ಇರಬೇಕು. ಕೇತು ಇಂದ ಬಂದರೆ ಚರ್ಮದ ಸಮಸ್ಯೆ ಮತ್ತು ಜಾಯಿಂಟ್ ಪೇನ್ಸ್ಗಳು ಜಾಸ್ತಿ ಕೇತುವಿಂದ ಅಷ್ಟೇ. ದುಡ್ಡಿನ ಸಮಸ್ಯೆನೂ ಕೊಡ್ತಾನೆ ಕೇತು. ಅದು ಬಿಟ್ಟರೆ ಗಂಡ ಹೆಂಡತಿ ಜಗಳ, ಸುಳ್ಳು ಅಪವಾದಗಳು ಬರೋದು ಜಾಸ್ತಿ ಕೇತುವಿಂದ. ಸುಳ್ಳು ಅಪವಾದ ಯಾಕೆ ಬರುತ್ತೆ ಅಂದರೆ, ಈಗೇನೋ ಯಾರಿಗೋ ಒಂದು ಹೆಲ್ಪ್ ಮಾಡೋಣ ಅಂತ ಹೋಗಿರ್ತೀವಿ ನಮ್ಮಿಂದ ಪಾಪ ಅವ್ರಿಗೆ. ಈಗ ಅದೇ ನೋಡಿನೂ ಸುಮ್ಮನಿದ್ರೆ ಅಯ್ಯೋ ನನ್ನ ಮನಸ್ಸಾಕ್ಷಿ ಒಪ್ಪಲ್ವಲ್ಲ, ಏನೋ ಹೆಲ್ಪ್ ಮಾಡೋಣ ಅಂತ ಹೋಗಿರ್ತೀವಿ. ಅವ್ರವ್ರು ಕಿತ್ತಾಡ್ಕೊಂಡು ಚೆನ್ನಾಗಿರ್ತಾರೆ, ನಾವು ಮಧ್ಯೆ ಬಿಡ್ಸಕ್ಕೆ ಹೋಗಿರ್ತೀವಲ್ಲ,
ನಾವು ಕೆಟ್ಟವ್ರಾಗ್ತೀವಿ. ಸೊ ಆ ಸುಳ್ಳಿನ ಅಪವಾದ ಎಲ್ಲೋ ಒಂದು ತಿರ್ಕೊಂಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ, ಅವಳೇ ಸರಿ ಇಲ್ಲ, ಮಧ್ಯದಲ್ಲಿ ಬಿಡ್ಸಕ್ಕೆ ಬಂದಿರೋ ಅವರೇ ಸರಿ ಇಲ್ಲ ಅನ್ನೋ ಥರ ಅದು ಬಿಂಬಿಸುತ್ತೆ ಆ ಒಂದು ನಕ್ಷತ್ರ ಸರಿ ಗ್ರಹ ಬಂದಾಗ. ಸೊ ಅದನ್ನು ನೀವು ಕೇರ್ಫುಲ್ ಆಗಿರಿ. ಆ ಟೈಮಲ್ಲಿ ನಿಮ್ಗೇನಾದರೂ ಯಾರಿಗಾದ್ರೂ ಒಂದು ಬುದ್ಧಿವಾದ ಹೇಳ್ಬೇಕು ಅಂದ್ರೂ ಯೋಚನೆ ಮಾಡಿ ಹೇಳಿ. ಆ ಒಂದು ವರ್ಷ 8 ತಿಂಗಳಿರುತ್ತೆ ಒಂದೊಂದು ರಾಶಿಗೆ ಬಂದಾಗ್ಲೂ ಕೇರ್ಫುಲ್ಲಾಗಿ ಅದನ್ನು ನೋಡ್ಕೊಳ್ಳಿ. ಮತ್ತು ಸಾಲನೂ ಅಷ್ಟೇ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಜೂಜಾಡೋದು ಕಲಿಸುತ್ತೆ ಕೇತು ರಾಹು ಎರಡೂ. ಜೂಜಾಡೋದು, ಈಗ ಸುಮ್ಮನೆ ರಮ್ಮಿ ಆಡಿ ಗೆಲ್ಲಿ ಅಂತ ಅಡ್ವರ್ಟೈಸ್ ತೋರಿಸೋದನ್ನ ಎಷ್ಟೊಂದು ಜನ ಆಡ್ಬಿಟ್ಟು ಸಾಲ ಮಾಡ್ಕೊಂಡು ಇದು ಮಾಡ್ಕೊತಾರಲ್ಲ, ಆ ಥರದ್ದಕ್ಕೆ ಮನಸ್ಸು ಈಗ ಈ ಅಡ್ವರ್ಟೈಸ್ ತೋರಿಸಿದ ತಕ್ಷಣ ಎಲ್ಲರೂ ಅದು ಮಾಡಲ್ಲ, ಎಷ್ಟು ಕೋಟಿ ಜನ ಇರ್ತಾರೆ ಅವ್ರು ಮಾಡಲ್ಲ. ಈ ರಾಹು ಕೇತು ನಡಿಬೇಕಾದ್ರೆ ಅವ್ರ ಮನಸ್ಸು ಆ ಕಡೆಗೆ ಸೆಳೆಯುತ್ತಂತೆ. ಇಲ್ಲ ಆಡ್ ನೋಡೋಣ ಒಂದೇ ಸಲ ದುಡ್ಡು ಮಾಡ್ಬೋದು, ಆ ಥರ ಆಸೆ ತೋರಿಸೋದು ರಾಹು ಕೇತು ಎರಡೂ ಅಷ್ಟೇ. ಅಥವಾ ಅಗ್ಲಗನ್ಸ್ ಕಾಣಿಸೋದು, ಇಲ್ಲ ನಾಳೆ ನನಗೆ ಇಷ್ಟು ಕೋಟಿ ಬರ್ಬೋದು, ಆ ಥರ ಏನೇನೋ ಕಲ್ಪನೆ ಮಾಡ್ಕೊಳೋದು, ನಾಳೆ ನಾನು ಹಿಂಗಾಗ್ಬೋದು ಹಂಗಾಗ್ಬೋದು, ಈ ಥರ ಏನೇ ಒಂಥರ ಹುಚ್ಚು ಕಲ್ಪನೆ ಥರ. ಮತ್ತು ಯಾರಾದರೂ ಎಲ್ಪ್ ಮಾಡೋರ ಥರ ಕಳಿಸೋದು ನಮ್ಮ ಜೀವನಕ್ಕೆ, ಯಾರಾದರೂ ಆಗಿರ್ಬೋದು. ಈಗ ತಾಯಿ, ತಂದೆ, ಅಕ್ಕ, ತಮ್ಮ, ತಂಗಿ ಅಥವಾ ಬೇರೆ ಫ್ರೆಂಡ್ ಸರ್ಕಲ್ಲು. ಇನ್ನೇನು ಅವ್ರು ಕೊಟ್ಟೇ ಬಿಡ್ತಾರೆ, ಇನ್ನು ಬಂದು ಕೊಡ್ತಾರೆ ಅನ್ನೋಷ್ಟರಲ್ಲಿ ಅವರೇ ಮಾಯ ಆಗಿರ್ತಾರೆ ಏನಾದರೂ ಒಂದು ರೀಸನಿಂದ. ಸೊ ಇದು ಕೂಡ ರಾಹು ಕೇತುನೇ ಮಾಡೋದು. ಅದು ನಮ್ಮ ಜಾತಕದಲ್ಲಿ ನೋಡ್ಕೋಬೇಕು, ಅದಿದ್ದರೆ ಅದಾಗುತ್ತೆ ಆ ಥರ. ಸೊ ಅದು ಬಿಟ್ಟರೆ ಸುಳ್ಳಲ್ಲಿ ಅದು ಹಣದ ಸಮಸ್ಯೆ ಹೇಳಿದೆ, ಜಾಯಿಂಟ್ ಪೇನ್ ಕೂಡ ಹೇಳಿದೆ, ಚರ್ಮದ ಆರೋಗ್ಯ, ಇದೆಲ್ಲ ಇಷ್ಟೇ. ಇದಕ್ಕೆ ಏನು ಪರಿಹಾರ ಅಂದರೆ ನಾವು ಕಪ್ಪು ಉದ್ದಿನ ಬೇಳೆ ರಾಹುಗೋಸ್ಕರ ನಾವು ಕಪ್ಪು ಉದ್ದಿನ ಬೇಳೆನ ಕೊಡೋದು. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಈ ಥರ ಕಷ್ಟಗಳು ತುಂಬ ನೋಡ್ತೀವಿ. ರಾಹು ಶುಕ್ರ ನಡಿಬೇಕಾದ್ರಂತೂ ತುಂಬ ಕಷ್ಟಗಳು ನೋಡ್ತೀವಿ. ತುಂಬಾ ನಮಗೆ ಸಾಲದ ಸುಳಿಯಲ್ಲಿ ಹೇಗೆ ಸಿಗಾಕೊಂತೀವಿ ಅಂತ ಗೊತ್ತಿಲ್ಲ. ಸೊ ಈ ಥರ ಸಾಲದ ಸುಳಿಲಿ ಸಿಗಾಕೊಂತಾರೆ. ಈ ರಾಹು ಕೇತು ಬಂದಾಗ ಏನಾಗುತ್ತೆ ಅಂದರೆ, ಈಗ ಒಂದು ಕ್ರೆಡಿಟ್ ಕಾರ್ಡ್, ನನ್ನ ಒಂದು ಫ್ರೆಂಡ್ ಜೀವನದಲ್ಲಿ ನಡೆದಿರೋದು ಹೇಳ್ತೀನಿ. ಒಂದು ಕ್ರೆಡಿಟ್ ಕಾರ್ಡ್ ಬಂದಿರುತ್ತೆ. ಬಂದಾಗ ಅವ್ರೇನು ಮಾಡ್ತಾರೆ, ಆ ಟೈಮಲ್ಲಿ ರಾಹು ಬರೋ ಮೂಮೆಂಟ್ಗೆ, ಅಂದರೆ ಇನ್ನು ಬಂದಿರಲ್ಲ, ಅವ್ರ ಹಸ್ಬೆಂಡಿಗೆ ನಡೀತಾ ಇರುತ್ತೆ, ಅಕ್ಕಪಕ್ಕ ರಾಶಿ ಆಗಿರೋದ್ರಿಂದ ಹಸ್ಬೆಂಡಿಗೆ ಬಂದಿರುತ್ತೆ ರಾಹು. ಆವಾಗ ಕ್ರೆಡಿಟ್ ಕಾರ್ಡ್ ಹಸ್ಬೆಂಡ್ ಹೆಸ್ರಿಗೆ ಬರುತ್ತೆ. ಈಗ ಹೆಂಡ್ತಿ ರಾಶಿಗೆ ಬರಬೇಕಲ್ಲ ನೆಕ್ಸ್ಟು, ಅದು 4 ಇಯರ್ಸ್ ಆಗೋಯ್ತು ಟೋಟಲ್ ಆಗಿ ಇಬ್ರದ್ದು. ಅಂದರೆ 3 ವರ್ಷ 6 ತಿಂಗಳು, ಅಂದರೆ 3.5 ವರ್ಷ ಆಗೋಯ್ತು ಇಬ್ಬರಿಂದ. 1 ವರ್ಷ 8 ತಿಂಗಳು ಅಂದರೆ. ಸೊ ಆವಾಗ ಇವರು ಸ್ಯಾಲ್ರಿ ಬರುತ್ತಲ್ಲ ಕಟ್ಟೋಣ ಅಂತ ಹೋಗ್ತಾ ಇರೋದು, ಅದು ಹಂಗೆ ಹೆಂಗೆ ಕಂಟಿನ್ಯೂ ಆಗುತ್ತೆ ಅಂದರೆ ಅವ್ರದ್ದು 30-40 ಸಾವಿರದ ಕ್ರೆಡಿಟ್ ಕಾರ್ಡು ಇವರು ಖರ್ಚು ಮಾಡೋದು ಹಾಕೋದು ಅವಾಗ ಕರೆಕ್ಟಾಗಿ ಆಗ್ತಿರ್ತಾರೆ, ಸ್ಟಾರ್ಟಿಂಗಲ್ಲಿ ಆಗ್ತಿರ್ತಾರೆ. ಸೊ ಅದನ್ನು ನೋಡಿ ಅವರು ಒಂದೇ ಸಲ 2 ಲ್ಯಾಕ್ ಅದನ್ನು ಇನ್ಕ್ರೀಸ್ ಮಾಡ್ತಾರೆ, ನೀವು 2 ಲಕ್ಷದವರೆಗೂ ಬಳಸ್ಬೋದು ಅಂತ. ಹಿಂಗೆ ಏನೇನೋ ಒಂದು ರೀಸನಿಗೆ, ಕಾರಣನೇ ಗೊತ್ತಿರಲ್ಲ ಅವ್ರಿಗಿಬ್ರು ಕುತ್ಕೊಂಡು ಮಾತಾಡಿದ್ರೆ ಕಾರಣ ಗೊತ್ತಿಲ್ಲ, ಹಂಗೆ ಸಾಲ. ನೀವು ಕ್ರೆಡಿಟ್ ಕಾರ್ಡ್ ಯಾರಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಇವತ್ತೇ ಮುರಿದು ಬಿಸಾಕ್ಬಿಡಿ, ಕ್ಲೋಸ್ ಮಾಡಿ. ಸೋಲ ಮಾಡಿಬಿಟ್ಟು ಆ ಕ್ರೆಡಿಟ್ ಕಾರ್ಡಿಗೆ ಕಟ್ಬಿಟ್ಟು ಅದನ್ನ ಮುರಿದು ಬಿಸಾಕಿ. ಯಾವತ್ತೂ ಇಟ್ಕೊಬೇಡಿ. ಕ್ರೆಡಿಟ್ ಕಾರ್ಡ್ ಇಟ್ಕೊಂಡವನು ಯಾವತ್ತೂ ಸಾಯೋವರೆಗೂ ಸಾಲದಲ್ಲೇ ಇರ್ತಾನೆ. ನೀವು ನೋಡಿ ಬೇಕಾದರೆ, ಕ್ರೆಡಿಟ್ ಕಾರ್ಡ್ ಇಲ್ದಾಗ ಚೆನ್ನಾಗಿರ್ತಾರೆ. ಅದು ಏನು ರೀಸನ್ ಅಂದರೆ, ಇಟ್ಕೊಂಡಿದ ತಕ್ಷಣ ಸಾಲಗಾರ ಆಗ್ತಾನೆ ಅಂದರೆ ಅದು ಕಾಮನ್ ಅಲ್ವಾ. ಅಲ್ಲಿ ಅವರು ಸಾಲ ಕೊಡ್ತಾರೆ, ಇಸ್ಕೊತೀವಿ, ಮತ್ತೋಗಿ ಸಾಲ ಕಟ್ತೀವಿ, ಆ ಥರ ಆಗುತ್ತೆ. ಅದೇ ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇಲ್ದಿರ ನಾವು ದುಡಿಯೋ ದುಡ್ಡಲ್ಲೇ ತೊಗೋಬೇಕು ಅಂದಾಗ ಯೋಚನೆ ಮಾಡ್ತೀವಿ, ಈ ತಿಂಗಳು ಬೇಡ, ಇನ್ನೊಂದು ಕಟ್ಟಬೇಕು, ಕಮಿಟ್ಮೆಂಟ್ ಇದೆ, ಮುಂದಿನ ತಿಂಗಳು ಉಳಿಸಿ ತೊಗೊಳ್ಳೋಣ ಅಂದರೆ ಅದು ನಾವು ಸೇವಿಂಗ್ಸ್ ದುಡ್ಡಲ್ಲಿ ತೊಗೊಳೋದ್ರಿಂದ ಅದು ನಮಗೆ ಸಾಲ ಆಗಲ್ಲ. ಸೊ ಈ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ಏನಾಗುತ್ತೆ, ಕಟ್ಕೊಳೋಣ ಬಿಡು, ನೋಡೋಣ ಬಿಡು, ಮಾಡೋಣ ಬಿಡು ಅಂತ ಒಂದು ಕೇರ್ಲೆಸ್ ಜೀವನ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಸಾಲಗಳು ಜಾಸ್ತಿ ಆಗುತ್ತೆ. ಯಾರೇ ಒಬ್ಬರು ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದ್ರೆ ದಯವಿಟ್ಟು ಅದನ್ನ ಮುರಿದು ಬಿಸಾಕಿ. ಈ ಥರ ರಾಹು ಕೇತು ಇದ್ದರೆ ಆ ಥರ ಸಾಲಗಳನ್ನ ಮಾಡೋಕ್ಕೆ ಉತ್ತೇಜನ ಕೊಡ್ತಾನೆ. ಆ ಟೈಮಲ್ಲಿ ನೀವು ಯೋಚನೆ ಮಾಡಿ ಪ್ರತಿಯೊಂದು ಹೆಜ್ಜೆನೂ ಇಡಬೇಕು. ಅದು ಆಗಲ್ಲ, ಅದು ಹೆಂಗೆ ಮೈಂಡು ಇದಾಗುತ್ತೆ, ಅದು ನಿಜ. ಅದನ್ನು ಈ ಶಾಸ್ತ್ರ ಸಂಪ್ರದಾಯ ಅಂತೆಲ್ಲ ಹಳೆ ಕಾಲದವ್ರು ಮಾಡಿರೋದು ಸುಳ್ಳಲ್ಲ. ಆ ಟೈಮಲ್ಲಿ ಗೊತ್ತೇ ಆಗಲ್ಲ ಅವ್ರಿಗೆ, ಆ ರೀತಿ ಅದು ನಡೆದೋಗಿರುತ್ತೆ ಜೀವನದಲ್ಲಿ. ಅದೆಲ್ಲ ಮುಗ್ದಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾಕೋ ಇವನಿಗೆ ರಾವು ಬಡ್ದಂಗಾಗಿದೆ ಅಂತ ಹೇಳಲ್ವಾ. ಸೊ ಹಂಗಾಗೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಡ್ರೈವಿಂಗ್ ಮಾಡೋದು ಅದೆಲ್ಲ ಹುಷಾರಾಗಿ ಇದು ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರ ಏನು ಅಂದರೆ, ರಾಹು ದಶೆ ನಡೀತಾ ಇದ್ದರೆ ಕಪ್ಪು ಉದ್ದಿನ ಕಾಳು ಬರುತ್ತಲ್ಲ ಅದು, ಆಮೇಲೆ
ಕೇತಕ್ಕೆ ಬಂದು ಹುರುಳಿಕಾಳು, ಅದೇ ಮೊಳಕೆ ಕಟ್ಟಿ ಹುರುಳಿಕಾಳು ಸಾರು ಮಾಡ್ತೀವಲ್ಲ, ಇದು ಕಪ್ಪು ಉದ್ದಿನಕಾಳು ಯಾರು ಮನೇಲಿ ಅಷ್ಟು ಮಾಡ್ಕೊಂಡು ತಿನ್ನಲ್ಲ ನನಗೆ ಗೊತ್ತಿರಂಗೆ. ಮಾಮೂಲಿ ಉದ್ದಿನಕಾಳು ತಿಂತಾರೆ. ಹುರುಳಿಕಾಳಂತೂ ಮನೇಲಿ ಮಾಡೇ ಮಾಡ್ತಾರೆ. ಹುರುಳಿಕಾಳು ಬಸ್ಸಾರು ಇದು ಎಲ್ಲ ಮಾಡ್ಕೊಂಡು ತಿಂತಾರೆ. ಅದು ಆ ಟೈಮಲ್ಲಿ ನಡೀತಾ ಇರ್ಬೇಕಾದ್ರೆ ಮಾಡ್ಕೊಂಡು ತಿಂದರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಒಳ್ಳೆ ವಿಟಮಿನ್ ಸಿಗುತ್ತೆ. ಪ್ಲಸ್ ಕೇತುಗೂ ಇದಾಗುತ್ತೆ. ಇದು ಹುರುಳಿಕಾಳು ಮತ್ತು ಉದ್ದಿನಕಾಳು, ಕಪ್ಪು ಉದ್ದಿನಕಾಳು ಹುರುಳಿಕಾಳು ಎರಡನ್ನೂ ಒಂದು ತಟ್ಟೆಯಲ್ಲಿ, ಅಂದರೆ ಅಡಿಕೆ ತಟ್ಟೆ ಏನಾರು ಇರುತ್ತಲ್ಲ ಅದು ತೊಗೊಂಡು ಅದಕ್ಕೆ ಇಟ್ಕೊಂಡು ಅದಕ್ಕೊಂದು ಟವಲ್ಲಾದರೂ ಇಟ್ಕೊಡ್ಬೇಕು, ಹಂಗೆ ಕೊಡಬಾರ್ದು. ಮಾಮೂಲಿ ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಸ್ವಲ್ಪ ಇಟ್ಬಿಟ್ಟು ಹಂಗೆ ಈಸ್ಕೊಳಲ್ಲ ಯಾರು ಪೂಜಾರಿಗಳು. ಬರೀ ಅದೆರಡೇ ಪ್ಯಾಕೆಟ್ ತೊಗೊಂಡು ನಿಮಗೆ ಕೊಡ್ತೀವಿ ಅಂದರೆ. ಸೊ ನಿಮ್ಮ ಕೈಲಾದಷ್ಟು ಆಗಾಗ ದೇವಸ್ಥಾನಗಳಿಗೆ, ಯಾವ್ದಾರ ಆಂಜನೇಯ ದೇವಸ್ಥಾನದಲ್ಲಿ ಪೂಜಾರಿಗಳು ಇರ್ತಾರೆ, ಅಲ್ಲಿ ಹೋಗಿ ಕೊಟ್ಬಿಟ್ಟು ಬನ್ನಿ. ನವಗ್ರಹಗಳು ಶಾಂತಿ ಮಾಡಿಸ್ಕೊಳ್ಳಿ. ಯಾವಾಗೇನಾರು ಇದ್ದರೆ ರಾಹು ಕೇತುದೇ ಸಪ್ರೇಟು ಮಾಡ್ತಾರೆ, ಬಟ್ ನವಗ್ರಹದ್ದು ಮಾಡಿಸಿದ್ರೆ ಒಳ್ಳೆಯದು, ಅದು ತುಂಬ ಒಳ್ಳೆಯದಾಗತ್ತೆ. ಆ ಥರ ಮೊದಲು ಹಳ್ಳಿ ಕಡೆ ಎಲ್ಲ ತುಂಬ ಮಾಡೋರು. ನವಗ್ರಹ ಎಲ್ಲ ನವಧಾನ್ಯಗಳನ್ನ ತಂದಿಟ್ಬಿಟ್ಟು ಪೂಜೆ ಮಾಡಿ ಅಲ್ಲಿ ಐನೋರು ಇರ್ತಾರಲ್ಲ ಅವರಿಗೆ ಕೊಡೋರು, ಅದನ್ನು ದಾನ ಅಂತ ಕೊಟ್ಬಿಡೋರು. ಸೊ ಆ ಥರನೂ ಮಾಡ್ಕೋಬೋದು. ಈಗ ಒಂದು ನವಗ್ರಹ ಶಾಂತಿ ಮಾಡ್ತೀನಿ ಅಂದರೆ ಪ್ಯಾಕೇಜ್ 5,000, 6,000, 10,000 ಅಂತ ಹೇಳ್ತಾರೆ. ಆ ಥರ ದುಡ್ಡಿಲ್ಲ ಅಂದರೆ ನೀವೇನು ಮಾಡಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಗೊತ್ತಾಗಲ್ಲ ಯಾವ ಗ್ರಹ ಅಂತ, ಆ ಗ್ರಹಕ್ಕೆ ಅದನ್ನೇ ಇಡಬೇಕು ಅಂತ ಗೊತ್ತಾಗಲ್ವಲ್ಲ, ಅದಕ್ಕೆ ನೀವೇನು ಮಾಡಿ ಒಟ್ಟು ಅಷ್ಟನ್ನು ತೊಗೊಂಡೋಗಿ ಜಾಗ ಇರುತ್ತೆ ಅಲ್ಲಿ ಇಟ್ಬಿಟ್ಟು ಬನ್ನಿ. ಆಮೇಲೆ ಅವರು ಎತ್ತಿ ಸೈಡ್ಗೆ ಹಾಕೋತಾರೆ, ಏನೋ ಮಾಡ್ಕೊತಾರೆ. ನಿಮ್ಮ ಒಂದು ಕರ್ತವ್ಯನ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ನವಗ್ರಹಕ್ಕೂ ನಮಸ್ಕಾರ ಮಾಡಿ, ಏನೇ ಒಂದು ನಮಗೆ ಒಳ್ಳೇದಿದ್ರೆ ಮಾಡು ತಂದೆ, ಕೆಟ್ಟದಂತೂ ಮಾಡಬೇಡ. ನಮಗೆ ಇಷ್ಟು ದಿನ ನಾವು ನೋವಲ್ಲೇ ಬಿದ್ದು ಸತ್ತು ಸಾಕಾಗಿದೆ, ಏನೋ ಒಂಚೂರು ಚೆನ್ನಾಗಿರಬೇಕು ಅಂತ ನಮ್ಮನ್ನು ಮೇಲಕ್ಕೆ ತಗೊಂಡು ಹೋಗೋಕ್ಕೆ ನೀನು ಸಹಾಯ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಳಗಂತೂ ತರಬೇಡ. ಈಗ ಹೆಂಗೆ ನಡೀತಾ ಇದೆ, ಏನೂ ತೊಂದರೆ ಇಲ್ದಂಗೆ ಹಂಗೆ ನಡೆಸ್ಕೊಂಡು ಹೋಗೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾನೆ ಅಂತ ಕೇಳಿಕೊಂಡು ಬನ್ನಿ. ಸೊ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ಜ್ಯೋತಿಷ್ಯ ಹೇಳೋಳಲ್ಲ, ನನ್ನ ಒಂದು ಅನುಭವ, ಮತ್ತು ನಾನು ಕೆಲವೊಂದು ಬುಕ್ಸ್ಗಳು ಓದ್ತಾ ಇದ್ದೀನಿ. ಈಗ ಮನೇಲೇ ಇರೋದ್ರಿಂದ ಸ್ವಲ್ಪ ಇದ್ರ ಬಗ್ಗೆ, ಈ ಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ಇನ್ವಾಲ್ವ್ ಆಗ್ತಾಯಿದ್ದೀನಿ. ಯಾವುದೇನು ಎತ್ತ ಎಲ್ಲ ತಿಳ್ಕೊಳೋಣ, ಹೆಂಗೆ ಏನು ಅಂತ. ಹಂಗಂತ ಜ್ಯೋತಿಷ್ಯ ಹೇಳೋಳಂತೂ ಆಗಲ್ಲ, ಬಟ್ ನನಗೆ ಗೊತ್ತಾಗುತ್ತೆ ಅದನ್ನು ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ. ಯಾಕಂದರೆ ತುಂಬ ಸುಮ್ಮನೆ, ಮತ್ತು ಇನ್ನೊಂದೇನು ಅಂದರೆ ಈ ದಿನ ಭವಿಷ್ಯ, ವಾರ ಭವಿಷ್ಯ, ನಮ್ಮ ತಾತನ ಕಾಲದವರೆಲ್ಲ, ಅಂದರೆ ನಮ್ಮ ತಂದೆ ತಾಯಿ ಕಡೆಯವರೆಲ್ಲ ಅವಾಗೆಲ್ಲ ಸ್ವಾಮೀಜಿಗಳಾಗಿ ಜೀವಂತ ಸಮಾಧಿಗಳು ಆಗಿದ್ದಾರೆ, ಮುತ್ತಾತ ಮರಿ ಆ ಥರ ತಾತಗಳೆಲ್ಲ. ಸೊ ನಮ್ಮ ತಾತನೂ ಆಗಿದ್ರು, ಬಟ್ ಅದು ಕಾಲಾಂತರದಿಂದ ಅದೇನೋ ಬಿಟ್ಟು ಮತ್ತೆ ಅವರು ಸಂಸಾರಿ ಆದರು ಅಂತ ಹೇಳ್ತಾರೆ. ಅವರ ತಮ್ಮಂಗೆ ಮಕ್ಕಳಾಗಿಲ್ಲ ಅಂತ ಇವ್ರನ್ನ ಸನ್ಯಾಸಿ ಮಾಡಿದ್ರಂತೆ, ಹಂಗಾಗಿ ಅದು ಏನೋ ತ್ಯಜಿಸ್ಬಿಟ್ಟು ಮದುವೆ ಮಾಡಿದ್ದಾರೆ. ಸೊ ಹಂಗೆ ಇರುತ್ತೆ ನಮಗೆ. ನಮ್ಮ ತಾತ ಒಂದು ನೆನಪು, ಒಂದು 4-5 ನೆನಪಿದೆ ಅಷ್ಟೇ ನನಗೆ. ತುಂಬ ಚಿಕ್ಕ ಮಗು ನಾನು ಅವಾಗ, ನಮ್ಮ ತಾತ ಬದುಕಿದ್ದಾಗ. ಇಷ್ಟಪಡೋರು ತುಂಬ ಮೊಮ್ಮಗಳು ಅಂತ. ಅವರು ಹಿಂಗೆ ಹಿಡ್ಕೊಳೋದು, ಒಂದು ಕೋಲ್ ಬರೋದು, ಆ ಕೋಲಲ್ಲಿ ನಾನು ಏನಾದರೂ ತೀಟೆ ಮಾಡಿದ್ರೆ ಅವ್ರಿಗೆ ಎದ್ದು ಬರೋಕ್ಕಾಗಲ್ಲವಲ್ಲ, ಅವ್ರಿಗೆ ಏಜ್ ಆಗಿತ್ತಲ್ಲ. ಸೊ ಅದನ್ನ ಹಿಂಗೆ ಕತ್ತಿಗೆ ಹಾಕಿ ಹಿಂಗೆ ಎಳ್ಕೊಳೋರು ಹತ್ರಕ್ಕೆ, ಮುದ್ದು ಮಾಡೋಕ್ಕೆ ಅಥವಾ ಬೈಯೋಕ್ಕೆ, ಏನೇ ಒಂದು ಮಾಡೋಕ್ಕೂ. ಅದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ನಮ್ಮ ತಾತಂದು. ಸೊ ಅವರು ಅಜ್ಜಿ ಜೊತೆ ಮಾತಾಡ್ತಾ ಇದ್ದಿದ್ದು ಕೆಲವೊಂದು ಪದಗಳು ಹಂಗಂಗೆ ಮೈಂಡಲ್ಲಿ ಉಳ್ಕೊಂಡಿದೆ ಇವತ್ತಿಗೂ, ಯಾವುದೂ ಮರ್ತಿಲ್ಲ ನಾನು. ಸೊ ಅವ್ರು ಹೇಳೋರು, ಯಾವತ್ತು ದಿನ ಭವಿಷ್ಯ, ವಾರ ಭವಿಷ್ಯ, ತಿಂಗಳು ಭವಿಷ್ಯ ಅಂತ ಇರಲ್ವಂತೆ. ಯುಗಾದಿಗೆ ಪಂಚಾಂಗ ಓಪನ್ ಮಾಡ್ತಾರೆ, ಅದು ನೆಕ್ಸ್ಟ್ ಯುಗಾದಿವರೆಗೂ ಒಂದು ರಾಶಿಗೆ ಈ ಥರ ಫಲ. ಅದು ಯಾವಾಗಾದರೂ ನಡೀಬೋದು, ಒಂದು ವರ್ಷದಲ್ಲಿ, ಕೆಟ್ಟದ್ದು ಒಳ್ಳೆಯದು ಎಲ್ಲನೂ. ಅದನ್ನು ಬರ್ತಾರೆ, ಕೇಳೋ ಅಂಥವ್ರಿದ್ರೆ ಜಾತಕ ತೊಗೊಂಬಂದು ಈ ವರ್ಷ ಹೆಂಗಿದೆ ಏನು ಎಲ್ಲ ಕೇಳ್ಕೊತಾರೆ, ಹೋಗ್ತಾರೆ ಅಷ್ಟೇ. ಅದು ಕೇಳಿದ ಮೇಲೆ ಅಲ್ಲಿ ಹಿಂಗೆ ಆಗುತ್ತಾ, ಏನಕ್ಕೆ ತೊಂದರೆ ಆಗೋದನ್ನ ಹೇಳ್ಬಿಟ್ಟು ಅದಕ್ಕೊಂದೊಂದು ಪೂಜೆ ಹೇಳ್ಬಿಡೋರು. ಈ ಥರ ಪೂಜೆ ಮಾಡಿಸ್ಕೋಬೇಕು, ಈ ಥರದ್ದು ಏನಾದರೂ ಒಂದು ದಾನ ಮಾಡಬೇಕು, ಅದು ಇದು ಹೇಳೋರು. ಅದನ್ನೆಲ್ಲ ಫಸ್ಟೇ ಇವರು ಮಾಡಿಬಿಡೋರು, ಆ ತಿಂಗಳಲ್ಲೆಲ್ಲ ಮಾಡ್ಕೊಂಬಿಟ್ಟು ದೇವ್ರ ಭಾರ ಹಾಕ್ಬಿಟ್ಟು ಸುಮ್ಮನೆ ಇದ್ಬಿಡೋರು. ಆವಾಗ ಅವ್ರಿಗೆ ಯಾವ ಟೆನ್ಷನ್ ಇಲ್ಲ, ಅವ್ರ ಕೆಲಸದ ಮೇಲೆ ಗಮನ ಕೊಡೋರು. ಈಗ ಏನಾಗಿದೆ ಅಂದರೆ ಒಂದೊಂದು ಆನ್ಲೈನಲ್ಲೂ ನೋಡಿ, ಒಂದೊಂದು ನ್ಯೂಸ್ ಚಾನಲಲ್ಲೂ ನೋಡಿ ಕೂರಿಸ್ಬಿಡ್ತಾರೆ ಜ್ಯೋತಿಷ್ಯ ಹೇಳೋರನ್ನ. ಕೂರಿಸ್ಬಿಟ್ಟು ದಿನ
ಇನ್ನು ಮಿಕ್ಕ ಸ್ವಲ್ಪ ದಿನ ಹೋದರೆ ಗಂಟೆಗೂ ಜ್ಯೋತಿಷ್ಯ ಹೇಳ್ತಾರೆ ಏನೋ ಗೊತ್ತಿಲ್ಲ. ಇನ್ನೊಂದು 2 ಅವರ್ಸ್ಗೆ ಒಂದು ಜ್ಯೋತಿಷ್ಯ, ಆಮೇಲೆ ಆ 2 ಅವರ್ ಆದಮೇಲೆ ಇನ್ನು 2 ಅವರ್ಗೆ ಏನಾಗುತ್ತೆ ಅಂತ. ಮನುಷ್ಯನ ಜೀವನ ತುಂಬ ಕಷ್ಟ ಆಗುತ್ತೆ. ಯಾವತ್ತೂ ಜಾಸ್ತಿ ದಿನ ಭವಿಷ್ಯ ತಿಂಗಳು ಭವಿಷ್ಯ ಅಂತ ನೋಡೋಕೆ ಹೋಗಬೇಡಿ. ಒಂದ್ಸಲ ಯುಗಾದಿ ಆದಮೇಲೆ ಪಂಚಾಂಗ ಪೂಜೆ ಮಾಡಿ ತೆಗೆದು ನೋಡ್ತಾರೆ ಕರೆಕ್ಟಾಗಿ. ಇದು ನೋಡೋರು, ಶಾಸ್ತ್ರ ನೋಡೋರು, ನಮ್ಮ ಕಡೆ ಎಲ್ಲ ಹಂಗೇನೆ. ಪಂಚಾಂಗನ ಅವಾಗೇ ನೋಡೋದು. ಅದಕ್ಕೆ ಮುಂಚೆ ನೋಡಿ ಹೇಳಿದ್ರು ನಮ್ಮ ಮಾವ ಹೇಳೋರು, ಅವರು ತೀರ್ಕೊಂಬಿಟ್ರು ಬೇಗನೆ. ಪಂಚಾಂಗನ ಯುಗಾದಿ ಹಬ್ಬ ಆದಮೇಲೆ ಹೊಸ ಪಂಚಾಂಗ ತೆಗಿಯೋದಂತೆ. ಅಲ್ಲಿವರೆಗೂ ತಂದು ಮನೇಲಿ ಇಟ್ಕೊಳ್ಳಬಾರ್ದಂತೆ. ಹಬ್ಬದ ದಿನ ತರ್ತಾರೆ, ಪೂಜೆ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮುಂಚೆ ನೀವೇನೇ ಕೇಳಿದ್ರು ಅದು ಆ ಯುಗಾದಿಯಿಂದ ಹಿಂದಕ್ಕೇನೆ ಭವಿಷ್ಯ ಹೇಳೋದವರು. ಸೊ ಅದು ಮುಂದಕ್ಕೆ ಏನಾದ್ರು ಹೇಳ್ಬೇಕು ಅಂದರೆ ಯುಗಾದಿ ಟೈಮಲ್ಲಿ ಪಂಚಾಂಗ ಓಪನ್ ಆಗಿರುತ್ತೆ, ಅವಾಗ ಕೇಳಿಕೊಂಡು ಅದು ಏನಾದರೂ ಕೆಟ್ಟದಿದ್ರೆ ಪರಿಹಾರ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಈ ತಿಂಗಳು ಭವಿಷ್ಯ ದಿನದ ಭವಿಷ್ಯ ಎಲ್ಲ ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ. ಅದು ತಲೆಗೆ ಹಾಕೊಂಡಷ್ಟು ನೀವು ಕೆಲಸ ಮಾಡೋಕ್ಕೆ ಮತ್ತು ಮನೇಲಿ ಒಂಥರ ಅದು ಹುಚ್ಚಿಡಿದು ಬಿಡುತ್ತೆ. ಅದಕ್ಕೆ ಜಾಸ್ತಿ ಇನ್ವಾಲ್ವ್ ಆಗಬೇಡಿ. ಕೆಲಸ ಮಾಡೋದ್ರ ಕಡೆ ಗಮನ ಕೊಡಿ ಅಷ್ಟೇ. ಈ ರಾಹು ಕೇತು ದಶೆ ಬಗ್ಗೆ ಹೇಳಿದ್ದೀನಿ, ಹಾಗೆ ಶನಿಮಹಾತ್ಮನ ಬಗ್ಗೆ ದಶೆ ಬಗ್ಗೆನೂ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್.